ನೋಡ್ ಬಂದು ಏನು ಅನಿಸ್ತಿದೆ? ತುಂಬ ಚೆನ್ನಾಗಿ ಅನಿಸ್ತು. ಯಾಕಂದರೆ ನಾನು ಬೇಸಿಕ್ಲಿ ನಾನು ಆರ್ಥೋಡಾಕ್ಸ್ ಫ್ಯಾಮ್ಲಿನ ಬಿಲಾಂಗ್ ಮಾಡ್ತಿರೋದು. ಆಚೆ ಬಂದು ನೋಡಿದಾಗ ಎಷ್ಟು ಚಾಲೆಂಜಿಂಗ್ ಇದೆ ಅಂತ ನಂಗೆ ಗೊತ್ತಾಯಿತು. ಆಮೇಲೆ ಇನ್ನೂ ಇನ್ನೂ ಈ ಥರ ಪ್ರೋಗ್ರಾಮ್ಸ್ ಬರಲಿ ಅಂತ ನಾವು ಭಾವಿಸ್ತೀನಿ. ಆಮೇಲೆ ಸಡನ್ನಾಗಿ ಇಷ್ಟು ದಿವಸ ನಮಗೆ ಫಾಲಿನೇ ಇತ್ತು. ಸೊ ಒಂದು ಇರುತ್ತಲ್ಲ, ಒಂದು ಇಷ್ಟು ದಿವಸ ಫಾಲಿನೇ ಇತ್ತು. ಒಂದು ದಿವಸ ಎಲ್ಲರೂ ಆರ್ಮಿ ಇದ್ದಾರೆ, ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ. ಅದು ಬೇಸಿಕ್ಲಿ ಅದು ಏನು ಇಂಡಿಯನ್ ಆರ್ಮಿ ಯೂಸ್ ಮಾಡ್ತಾರೆ. ಸೊ ಒಂಥರ ಪ್ರೌಡ್ ಫೀಲ್ ಆಯಿತು, ಚೆನ್ನಾಗಿ ಕಾಣಿಸ್ತು. ಅಂದರೆ ನೀವು ಅಂದ್ಕೊಂಡಿದ್ರೆ ಇಂಡಿಯನ್ ಆರ್ಮಿಯಲ್ಲಿ ಈ ರೀತಿ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಾರೆ ಅಂತ? ಆದರೆ ನೆಟ್ಟಲ್ಲಿ ಎಷ್ಟು ನೋಡಿದೆ ಅಷ್ಟೇ. ಆದರೆ ರಿಯಲ್ ಬಂದಾಗ ಏನು ನೋಡಿದೆ, ಎಕ್ಸ್ಪೆಕ್ಟ್ ಮಾಡಿದ ತುಂಬ ಚೆನ್ನಾಗೈತೆ. ಆಮೇಲೆ ಅಷ್ಟು ನಾನು ಏನು ಹೇಳಲಿ, ಚೆನ್ನಾಗೈತೆ, ತುಂಬ ಚೆನ್ನಾಗಿ ಕಾಣಿಸ್ತು. ನೀವು ಪ್ರತಿ ವರ್ಷ ಬರ್ತೀರಾ ಅಥವಾ ಇದೇ ಫಸ್ಟ್ ಟೈಮ್? ಇಲ್ಲ ಇದೇ ಫಸ್ಟು ಟೈಮ್. ಇದು ಎಷ್ಟು ಗಂಟೆಗೆ ಬಂದಿದ್ರಿ? 9 o'clock, 8 or 9. ಅವಾಗಿಂದನೂ ತುಂಬಾ ಜನ ಬೇರೆ ಬರ್ತಾ ಇದಾರಲ್ವಾ, ಬೇರೆ ಇದೆ. ಸೊ ಈ ರೀತಿ ಎಲ್ಲ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡೋಕೆ ಎಷ್ಟು ಖುಷಿ ಆಗುತ್ತೆ? ತುಂಬ ಚೆನ್ನಾಗಿರುತ್ತೆ. ನಮಗೂ ಎಕ್ಸಾಮ್ಸ್ ನಡೀತಾ ಇದೆ, ಆದರೆ ಏನೋ ನೋಡೋಣ ಅಂತ ನಾವು ಬಂದಿದ್ದು. ಆದರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದಿಲ್ಲ. ಸೊ ಇನ್ನು ಈ ಥರ ಪ್ರೋಗ್ರಾಮ್ಸ್ ಬಂದರೆ ನಾವು ಪಾರ್ಟ್ ತಗೊಳ್ತೀವಿ. ಅಂದರೆ ನಾರ್ಮಲ್ ಆಗಿ ಬರೋದು ಬೇರೆ, NCC ಇಂದ ಬರೋದು ಬೇರೆ. ನೀವು NCC ಇಂದ ಬಂದಿದ್ರೆ ಎಷ್ಟು ಖುಷಿ ಇದೆ? ತುಂಬ ಅದು ಬೇರೆ. ನಾವು ಟ್ರ್ಯಾಕ್ಸಲ್ಲಿ ಬಂದಿದ್ದೀರಿ. ಸೊ GFGC ಕಾಲೇಜಿಂದ ನಮಗೆ ಕಲಿಸಿದ್ದಾರೆ. ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ. ಸೊ ಏನಾದರೂ ಆರ್ಮಿ ಜಾಯ್ನ್ ಆಗಬೇಕಂದ್ರೆ ಎಲ್ಲ ಆಫೀಸರ್ಸ್ ಇಲ್ಲಿದ್ದಾರೆ. ಸೊ ಎಲ್ಲ ಹೆಲ್ಪ್ ಆಗಿದೆ. ಆಮೇಲೆ ಎಕ್ವಿಪ್ಮೆಂಟ್ಸ್ ಫೈಲ್ಸ್ ಎಲ್ಲ ಚೆಕ್ ಮಾಡಿದ್ರೆ ಇದು ಎಷ್ಟು ವೇಟ್ ಇರುತ್ತೆ ಅದೆಲ್ಲ ನೋಡಿದೆ. ಆಮೇಲೆ ಚೆನ್ನಾಗಿ ಕಾಣಿಸ್ತು. ಎಲ್ಲ ತಗೊಂಡ್ರಾ? ತುಂಬ ಗ್ಯಾಲರಿ ಫುಲ್ ಆಗಿದೆ.